ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾಂತಮ್ಮ, ನಾವು ಬಂದಿರೋದು ಸಿನಿಮಾ ನೋಡೋಕ್ಕಲ್ಲ, ಜಾನ್ವರ್ ನೋಡೋಕ್ಕೆ ನೆನಪಿರಲಿ. ನೀವು ಒಂದು ಕಣ್ಣಿಟ್ಟಿರಿ, ನಾನು ಗಮನಿಸ್ತಾ ಇರ್ತೀನಿ. ಶಾಂತಮ್ಮ, ಈಗ ಜಾನ್ವರ್ ನೋಡ್ಕೋಕ್ಕಾಗೋದಿಲ್ಲ. ಇಂಟರ್ವಲ್ ಲೈಟ್ಸ್ ಆನ್ ಆಗತ್ತಲ್ಲ, ಆಗ ನೋಡೋಣ ಬಿಡಿ. ಸರಿನಪ್ಪ. ಸಿನಿಮಾ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ಅಲ್ವಾ? ನಮ್ಮ ಪವರ್ ಸ್ಟಾರ್ ಆ್ಯಕ್ಟ್ ಮಾಡಿದ್ರೆ ಅಂದಮೇಲೆ ಚೆನ್ನಾಗಿರಲೇಬೇಕು. ಎಲ್ಲ ವರ್ಗದ ಜನರನ್ನ ಥಿಯೇಟ್ರಿಗೆ ಬರೋ ಹಾಗೆ ಮಾಡೋ ಶಕ್ತಿ ಇರೋದು ಇವರೊಬ್ರಿಗೇನೆ. ಅದಕ್ಕೆ ದೊಡ್ಡ ಮನೆ ಅಂತ ಹೇಳೋದು. ಅದಕ್ಕೆ ಅಲ್ವಾ ದೊಡ್ಡ ಮನೆ ಹುಡುಗನೇ ನೋಡೋಕೆ ಬಂದಿರೋದು. ಸರಿ, ನಾನು ಹೋಗಿ ಪಾಪ್ಕಾರ್ನ್ ತೊಗೊಂಡು ಬರ್ತೀನಿ. ಚಂದನ ಅವರೇ ಬರ್ತೀರಾ? ಇಲ್ಲ ಇಲ್ಲ, ನೀವು ಹೋಗಿ ಬನ್ನಿ. ಹೋಗಮ್ಮ ಚಂದನ, ಇಷ್ಟೊತ್ತಿಗೆ ತನೂ ಆಗಿದ್ರೆ ಓಡೋಗ್ತಾ ಇದ್ದ ಅವನ ಜೊತೆ. ಇಲ್ಲಮ್ಮ, ಅಲ್ಲಿ ತುಂಬ ಜನ ಇರ್ತಾರಲ್ಲ, ನಾನು ಇಲ್ಲೇ ಇರ್ತೀನಿ. ಸರಿ ಸರಿ, ನಾನು ಹೋಗಿ ತೊಗೊಂಡು ಬರ್ತೀನಿ. ಜಯಂತ್, ಏನಪ್ಪ ಇದೆಲ್ಲ? ಇದೇ ಶಾಂತಮ್ಮ, ಜಾನ್ವರ್ ನೋಡ್ಕೋಕ್ಕೆ ನಾನು ಮಾಡಿರೋ ಪ್ಲ್ಯಾನ್. ಅಯ್ಯೋ, ಇದೆಲ್ಲ ಯಾಕಪ್ಪ ಬೇಕು? ಅಲ್ಲ, ನನಗನ್ಸುತ್ತೆ ಅವ್ರು ಇಲ್ಲಿಗೆ ಬಂದಿಲ್ಲ ಅಂತ. ಸುಮ್ಮನೆ ಸಿನಿಮಾ ನೋಡಿ ಮನೆಗೆ ಹೋಗ್ಬಿಡೋಣ ನಡಿ. ಒಳ್ಳೆ ಕಥೆ ಶಾಂತಮ್ಮ. ಓಡೋಕೆ ನಿಂತ ಮೇಲೆ ಅರ್ಧಕ್ಕೆ ಬಿಟ್ಟು ಹೋದ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ನೋಡ್ತಾ ಇರಿ ಶಾಂತಮ್ಮ, ನಾನು ಮಾಡಿರೋ ಪ್ಲ್ಯಾನ್ಗೆ ಜಾನ್ವರ್ ನನಗೆ ಸಿಕ್ಕೇ ಸಿಗ್ತಾರೆ. ಅಯ್ಯೋ ದೇವ್ರೆ, ಇವ್ ನೋಡ್ಬಿಟ್ನಲ್ಲಪ್ಪ. ಇನ್ನು ಆ ಹುಡುಗಿ ಸಿಕ್ಕಾಕೊಳುತ್ತೆ. ಈಗೇನು ಮಾಡೋದು? ದೇವ್ರೆ, ನೀನೇ ಕಾಪಾಡಪ್ಪ. ಗಂಡು ಮಕ್ಕಳು ಏನಾದರೂ ಕಷ್ಟ ಬಂದರೆ ಎತ್ತೋರ್ ಪರವಾಗಿರ್ತಾರೆ ಅಂತಾರೆ. ಅವ್ರ ಮಾನವ ಮರ್ಯಾದೆನ ಉಳಿಸ್ತಾರೆ ಅಂತ ನನ್ನಂತ ನತದೃಷ್ಟ ಅಪ್ನಿರೋ ಕಾಯ್ತಾನೆ ಇರ್ತಾರೆ. ಆದರೆ ಇಲ್ಲಿ ಏನು ನಡೀತಾ ಐತೆ? ಅವನ ಹೆಂಡತಿ ಪರವಾಗಿ ಅವನೇ ನೋಡ್ದಾನೆ. ದೊಡ್ಡ ಮನುಷ್ಯ, ನಿನ್ನ ತಂಗಿ ನಮ್ಮ ಮನೆ ಕಾಲಿಕ್ ಮೇಲೆ ಎಂತ ಬೆಳವಣಿಗೆ ಆಗದೆ ಇಲ್ಲಿ ಅಂತ. ಅಲ್ಲ, ನಾವು ಮನೆಯವ್ರ ಪರವಾಗಿ ಒಂದು ವಾರ ಮಾತಾಡ್ಬೇಕು ಅಂತ ಏನಾದ್ರು ಮಾತಾಡ್ ನಾ ಬಡ್ಡಿ ಐದ? ಬಡ್ಡಿ ಐದನ್ಗೆ ಅವ್ರ ಅಪ್ಪ ಸಂಪಾದನೆ ಮಾಡಿರೋ ಹೆಸರು ಪದವಿ ಹೋದ್ರೂ ಪರವಾಗಿಲ್ಲ. ಅವನ ಹೆಂಡತಿಗೆ ನೋವಾಗಬಾರ್ದು, ಅವನ ಹೆಂಡತಿ ಪರವಾಗಿ ಯಾರು ಮಾತಾಡಬಾರ್ದು. ಅಪ್ಪಾಜಿ ಅಪ್ಪಾಜಿ ಅಂತ ಹಿಂದೆ ನನ್ನಿಂದನೇ ಓಡಾಡ್ತಿದ್ದ ಕಣಯ್ಯ. ಈಗ ಎಂತ ಪರಿಸ್ಥಿತಿ ನೋಡ್ಬಿಟ್ಟು ಅವ್ನು ನೋಡಿಬಿಡು. ಇದನ್ನೇನ್ಲ ಜೌರ, ಅವಳು ಇವನ್ನ ಕರ್ಕೊಂಡೋಗಿ ಮನೆ ಪಾಠ ಮಾಡ್ತಾಳೆ. ಇವನು ಅವಳು ಹೇಳಿದ್ದಕ್ಕೆಲ್ಲ
ಕೋಲೆ ಬಸವಂತರ ತಲೆ ಆಡಿಸ್ತಾನೆ ಅಷ್ಟೇ. ಹೂ ಕಣವ, ಎಲ್ಲರೂ ನನ್ನನ್ನು ಬೈಯೋರೇಯ. ಏನಾದರೂ ನಾನು ಸಿಕ್ಕಾಕತ್ತೀನಿ ಅನ್ನೋ ಟೈಮಲ್ಲಿ ಎರಡನೇ ಕಣ್ಣೀರು ಹಾಕ್ಬಿಡ್ತಾಳೆ, ಜನಗಳನ್ನ ಮೆಚ್ಚಿಸ್ಬಿಡ್ತಾಳೆ. ನಾನು ಏನಾದರೂ ಮಾತಾಡ್ಬಿಡ್ತೀನಿ, ಅದನ್ನ ಇಟ್ಕೊಂಡು ಗೊತ್ತು ಗುರಿ ಇಲ್ದಿರೋ ಥರ ಹಬ್ಬಿಸ್ಬಿಡ್ತಾಳೆ ನನ್ನ ಬಗ್ಗೆ. ನೋಡಯ್ಯ ದೊಡ್ಡ ಮನುಷ್ಯ, ಒಂದು ಸಣ್ಣ ಗಿಡನ ಬೆಳೆದು ದೊಡ್ಡದು ಮಾಡಬೇಕು ಅಂದರೆ ಸಣ್ಣದ್ರಿಂದನೇ ಅದನ್ನು ಚೆನ್ನಾಗಿ ಬೆಳೆಸ್ಬೇಕು. ಹಂಗೆಯ ಹೆಣ್ಮಕ್ಳು ಬುದ್ಧಿ ಕಲಿಬೇಕು ಅಂದರೆ ಒಳ್ಳೆ ವಾತಾವರಣದಲ್ಲೇ ಬೆಳಿಬೇಕು. ವಾತಾವರಣನೂ ಸರಿ ಇಲ್ಲ, ಬೆಳೆಸೋರು ಸರಿ ಇಲ್ಲ ಅಂದರೆ ಇವಳು ಹೆಂಗೆ ಉದ್ದಾರ ಆಗ್ಬಿಡ್ತಾಳೆ? ಹಂಗಂದ್ರೆ ಈ ಹುಡುಗಿಯ ಅಪ್ಪ ಅಮ್ಮ ಅಷ್ಟೊಂದು ಅಧ್ವಾನ್ದವ್ರ? ಅವ್ರ ಅಪ್ಪನ ಬಗ್ಗೆ ಕೇಳ್ಬಿಟ್ರೆ ನೀವು ಅಂತ ಜನ ಇನ್ನ ಬದುಕವ್ರ ಅಂತ ಆಶ್ಚರ್ಯ ಪಟ್ಬಿಡ್ತೀರಾ. ರೇ, ನಮ್ಮ ಅಪ್ಪ ಅವನ ಮನುಷ್ಯ ಯಾಕ್ರೆ ಮಾತಾಡ್ತೀರಾ ಇಲ್ಲೇ? ಯೋ, ಆ ದೊಡ್ಡ ಮನ್ಸನ್ ಗುಣ ನಮ್ಮೂರ್ ಜನಗಳಿಗೂ ಗೊತ್ತಾಗ್ಲಿ ಬಿಡಯ್ಯ. ಮಕ್ಕಳು ಸಾಕೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ದಂಡ ವಸೂಲಿ ಮಾಡಿದವನಲ್ವೇ ಅವನು. ರೇ, ನಾಲ್ಕೇ ಬಿಗಿಡ್ದು ಮಾತಾಡ್ರಿ. ನಮ್ಮನ್ನ ವಿಷಯ ಯಾಕ್ರೆ ಮಾತಾಡ್ತೀರಾ ನೀವು? ನೀನು ಯೋಧಕ್ಕೆ ಮಾತ್ರ ಕೇಳು. ಅಲ್ಲ ಕಣಯ್ಯ, ಅಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನೆ ಹಾಳು ಮಾಡ್ತಾವ್ರೆ, ಇಲ್ಲಿ ನಿನ್ ತಂಗಿ ನಮ್ಮನೆ ಹಾಳು ಮಾಡ್ತಾವಳೆ. ಇವಳು ನಮ್ಮನೆ ಸೊಸೆ ಆಗಿ ಬಂದಿದ್ದು ನಮ್ಗೊಂಚೂರು ಇಷ್ಟ ಇರಲಿಲ್ಲ ಕಣ್ರಿ. ಎಲ್ಲ ನಡೆದ್ರು ನಿಮ್ಮ ಅಪ್ಪ ಅಮ್ಮ ಅನ್ಸ್ಕೊಂಡವ್ರು ಬಂದು ಏನು ಎಂತ ಅಂತ ಒಂದು ಮಾತು ಕೇಳಲಿಲ್ಲ. ಅಷ್ಟರಲ್ಲಿ ಇವಳು ಹೋಗಿ ನಮ್ಮ ಮೇಲೆ ವರದಕ್ಷಿಣೆ ಕೇಸ್ ಹಾಕ್ಬಿಟ್ಲು. ನಮ್ಮನೆ ಹೆಂಗಿತ್ತು ಗೊತ್ತೇನ್ರಿ? ನಂದ ಗೋಕುಲ ಅಂತಾರ ಇತ್ತು. ಏನಿಷ್ಟ ನಮ್ಮನೆ ಕಾಲಿತ್ತು, ಎಲ್ಲ ಸರ್ವನಾಶ ಆಗೋಯ್ತು. ಸಾಕು, ಸುಮ್ಮನೆ ಸಾಕು. ದೊಡ್ಡವರು ಅಂತ ಮರ್ಯಾದೆ ಕೊಟ್ರೆ ತಲೆ ಎಲ್ಲ ಮಾತಾಡ್ತೀರಾ? ಅನಿಷ್ಟ ಅಂತ ಮನೆ ಹಾಳೆ ಅಂತ ನಿಮ್ಮನೆ ಹೆಣ್ಮಕ್ಳಿಗೆ ಕೇಳ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀರಾ? ಅದು ಯಾವ ಸೀಮೆ ರಾಜಕಾರಣಿ ರೀ ನೀವು? ಹೇಳ್ಕೊಳ್ಳೋದಕ್ಕೆ ದೊಡ್ಡ ರಾಜಕಾರಣಿ, ಒಂದು ಸ್ವಲ್ಪ ದೊಡ್ಡತನ ಬೇಡವಾ? ಅದು ಯಾವನ್ರಿ ನಿಮ್ಮನ್ನ MLA ಮಾಡಿದವರು? ಹೆಣ್ಣು ಮಕ್ಳಿಗೆ ಗೌರವ ಕೊಡಕ್ ಬರಲ್ಲ. ರೀ ಜವರೇಗೌಡ್ರೆ, ನೀವು ತಪ್ಪು ಮಾಡಿ ನನ್ನ ತಂಗಿ ಮೇಲೆ ಆಗ್ತಾ ಇದ್ದೀರಾ? ಹೋಗಲ್ಲ, ನಿನ್ ತಂಗಿನ ತಪ್ಪು. ಅವಳು ಅನಿಷ್ಟಾನೆ, ಅವಳು ಮನೆ ಹಾಳಿನೇ, ನಮ್ಮ ಮನೆ ಹಾಳು ಮಾಡಿದ ಅವಳಗಲ್ಲ. ಏನೋ ಮಾತಾಡ್ತಿದ್ರಾ? ಹೇಳ್ರಿ ಮಾತಾಡ್ತಿದ್ರಾ? ನನ್ನ ಮೇಲೆ ಕೈ ಮಾಡ್ತಾ ಇದ್ಯಾ? ಜೀವನ ಪೂರ್ತಿ ಮರಿಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಲಕ್ಷ್ಮೀ ನಿವಾಸ ಲಕ್ಷ್ಮೀ